Hello everyone. Good morning, sir. Good morning. Is everything ready? ಎಲ್ಲ ಸೆಟ್ ಆಗಿದೆಯಾ? ಎಲ್ಲ ಓಕೆ. ಎವ್ರಿಥಿಂಗ್ ಈಸ್ ಓಕೆ ಸರ್ ಅಲ್ಲ? ರೆಡಿ ಸರ್. ಓಕೆ. ಪ್ರಸಾದ್ ಸರ್, ಸ್ಟಾರ್ಟ್ ಮಾಡಿ. ಶೋರ್ ಸರ್. ಒಂದು ನಿಮಿಷ. ವೇರ್ ಇಸ್ ಜಾನಕಿ? Good morning. ಸಾರಿ ಗೌರಮ್ಮ. ಪರವಾಗಿಲ್ಲವಾ, ತಡ ಆಗೈತೆ, ನೀವು ಹೋಗಿ. Hi Dad. ಹಾಯ್. Hi everyone. I'm so sorry for the delay. ಪ್ರಸಾದ್, ಎಸ್ ಸರ್. ಕರ್ನಾಟಕದ ಮಧ್ಯಭಾಗದ ಹಿಂದೂ ವಿಜಯನಗರ ಸಾಮ್ರಾಜ್ಯದ ಕೃಷ್ಣರಾಜಪುರ ಅನ್ನೋ ರಾಜ್ಯದಲ್ಲಿ ಕ್ರಿಸ್ತ ಶಕ 1100ನೇ ಇಸ್ವಿಯಲ್ಲಿ ರಾಮರಾಯ ಅಂತ ಒಬ್ಬ ರಾಜ ಇದ್ದ. ಆ ಊರಲ್ಲಿ ಎಲ್ಲ ಸುಭಿಕ್ಷವಾಗಿ ನಡೆದಿತ್ತು, ಎಲ್ರೂ ಖುಷಿಯಾಗೇ ಇದ್ರು. ಹೀಗಿರುವಾಗ ಒಂದಿನ ರಾಜನಿಗೆ ಭೂಮಿ ಅಡಿಯಲ್ಲಿ ನಿಧಿ ಇರೋ ಒಂದು ಪೆಟ್ಟಿಗೆ ಸಿಗುತ್ತೆ. ಆ ಪೆಟ್ಟಿಗೆನ ಇನ್ನೇನ್ ತೆಗಿಬೇಕು ಅನ್ನೋಷ್ಟ್ರಲ್ಲಿ ಅವನ ಸುತ್ತಲಿನ ರಾಜ್ಯದ ರಾಜರುಗಳು ಅಟ್ಯಾಕ್ ಮಾಡೋಕ್ ಶುರು ಮಾಡ್ತಾರೆ. ಯುದ್ಧದ ಮೇಲ್ ಯುದ್ಧ, ಯುದ್ಧದ ಮೇಲ್ ಯುದ್ಧ. ಹೀಗಿರ್ಬೇಕಾದ್ರೆ ಆಸ್ಥಾನದ ರಾಜಗುರುಗಳು ಇಷ್ಟೆಲ್ಲ ಅವಘಡಗಳಿಗೆ ಈ ನಿಧಿ ಪೆಟ್ಟಿಗೆನೇ ಕಾರಣ, ದಯವಿಟ್ಟು ಈ ಪೆಟ್ಟಿಗೆನ ನಾವು ಇಟ್ಕೊಳ್ಳೋದು ಬೇಡ, ಜನರಿಗೆ ಸಿಗದೇ ಇರೋಂಥ ಜಾಗದಲ್ಲಿ ಮಣ್ಣು ಮಾಡೋಕ್ ಹೇಳಿದ್ರು ಅನ್ನೋದು ಕಥೆ. ಅದು ನಿಜಾನೋ ಅಲ್ವೋ ಗೊತ್ತಿಲ್ಲ. ಆದ್ರೆ ಇವಾಗ ಕೋಟೆನಾಡು ರಾಮಣ್ಣನ ಹೊಲದಲ್ಲಿ ಸಿಕ್ಕಿರೋ ಶಾಸನದ ಪ್ರಕಾರ ಆ ನಿಧಿ ಪೆಟ್ಟಿಗೆ ಏನಿತ್ತು ಅದೇ ಜಾಗದಲ್ಲಿ ಇರಬಹುದು ಅನ್ನೋ ಹೋಪ್ ಇದೆ. ಆ ನಿಧಿ ಪೆಟ್ಟಿಗೆ ಹೇಗಿರಬಹುದು ಅಂತ ನಮ್ಮ ಟೀಮ್ನವರು ರಿಸರ್ಚ್ ಮಾಡಿ ಸ್ಕೆಚ್ ಮಾಡಿದ್ದಾರೆ. ಲುಕ್ ಎಟ್ ಇಟ್ ಸರ್. ಸರ್ 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 ಆ ನಿಧಿನ ಮಣ್ಣಿಂದ ತೆಗೆದು ನಾವ್ಯಾಕೆ ಮಣ್ಣಾಗಬೇಕು ಸರ್? ಬೇರೆ ಯಾರು ತಗೊಂಡೋಗ್ಲಿ ಬಿಡಿ ಸರ್. ರಿಸ್ಕ್ ಆದರೂ ನಾವೇ ತೆಗಿಯೋಣ ಸರ್. ನಾನ್ಸೆನ್ಸ್. ಡ್ಯಾಡ್, ಆಗ್ಲೇ ಅಲ್ಲಿ ಜನ ನಿಧಿ ಸಿಗುತ್ತೆ ಅಂತ ನೆಲ ಅಗಿಯೋದಕ್ಕೆ ಶುರು ಮಾಡಿದಾರಂತೆ. ಅದು ಅಲ್ಲದೆ ಅಲ್ಲಿ ದೆವ್ವ ಭೂತ ಇದೆ ಅಂತ ಕತೆ ಕೂಡ ಕಟ್ಟಿದ್ದಾರೆ ಅಂತ ಇನ್ಫಾರ್ಮೇಶನ್ ಬಂದಿದೆ. ದೆವ್ವ ಅಂತೆ, ಭೂತ ಅಂತೆ, ನಿಧಿ ಅಂತೆ. ದೆವ್ವದ್ ಕತೆ ಕಟ್ಟಿ ಇಲ್ಲಿ ಯಾರು ಬರ್ದೇ ಇರೋ ತರ ಮಾಡಿ ಏನಾದ್ರೂ ಸಿಕ್ಕರೆ ನನ್ಗೆ ಸಿಗ್ಲಿ ಅಂತ ಮಾಡ್ಕೊಂಡ್ರೋ ಪ್ಲಾನ್ ಇದು. ಯಾವಂದೋ ಕಳ್ಳನ್ ಮಕ್ಳು ಆಟ ಇದು. ನಡೀರಿ ಸುಮ್ನೆ. ಕರೆಕ್ಟ್ ಆಗಿ ಹೇಳ್ದೆ ಗಂಗಾ. ಯಾವ್ದೋ ಕಳ್ಳನ್ ಮಕ್ಕಳದ ಕೆಲ್ಸ ಇದು ಅಲ್ವಾ? ನಂಗನ್ಸುತ್ತೆ ಹುಚ್ಚೋಯಕ್ ಬಂದವನೇ ಸುಳ್ಳು ಹೇಳ್ತವನೆ ಅಂತ. ದೆವ್ವಕ್ಕೇನ್ ಮಾನ ಮರ್ಯಾದೆ ಇಲ್ವಾ? ಹುಚ್ಚೋಯಕ್ಕೆ ಹೇಳಕ್ಕೆ ಬಂದವ್ರನ್ನೆಲ್ಲ ಹೆದರ್ಸ್ಕೊಂಡು ಓಡಾಡಕ್ಕೆ. ನನ್ ಮಗನೇ ಗುಂಡಿ ತೋಡಿರೋ. ರಾಜೇಶ, ನಿಂದು ತಮ್ಮಯಿಂದ ಯಾಕಾಗಿರ್ಬಾರ್ದಿ ಕೆಲ್ಸ? ಗಂಗಂಗೆ ಯಾವಾಗ್ಲೂ ನನ್ ಮ್ಯಾಕೆ ಕಣ್ಣು. ಅಲ್ಲ ರಾಮಜ, ನಿಧಿ ಗಿಧಿ ಸಿಕ್ಕಿದ್ರೆ ಗಂಗಾ ಮದುವೆ ಹುಡ್ಗನ್ ಜೊತೆ ಆರಾಮಾಗಿರ್ಬೋದಾಗಿತ್ತಾ? ಇವಳ ಜೊತೆಲಿ ಬಾಳ್ವೆ ಮಾಡೋನ್ಗೆ ಬೆಳತ್ ತಿನ್ನೋದು ಗೊತ್ತಿರ್ಬೇಕು, ಬಗತ್ ತಿನ್ನೋದಲ್ಲ. ಎಲ್ಲಿಟ್ಟಿದ್ದೆ ರಮಣ? ರಾಮಜ, ಈ ಕಾಡ್ ಭೂಮಿಲಿ ಜನ ಬಂದು ಗೊಬ್ಬರ ಹಾಕ್ತಾರೆ ಬಿಟ್ರೆ ಬೆಳೆ ಬಂದಿದಂತೂ ನಾನ್ ಕಾಣೆ ಅಲ್ವೇಂದ್ರ? ನಿಂತ್ಕೊಳ್ಳ ಸುಮ್ಕೆ ಮಾತಾಡ್ತಾನೆ ಮಾತ್ನ. ಅಯ್ಯಯ್ಯ, ನಿನಗೆ ಒಳ್ಳೇದಾಗ್ಲಿ ಅಂತ ಹೇಳಿದ್ ನಾನು. ಈಗ ಯಾವಾಗ ಬರ್ತಾರೆ? ಯಾರು? ಗುಂಡಿ ಹೊಡೆದು ನಿನ್ ಬಾಯಿಗೆ ಮಣ್ಣಾಕೋರು.